ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಬ್ಬನ್ನು ಬೆಳೀತಾರೆ. ಆದರೆ ಕಬ್ಬು ಕಟಾವಿಗೆ ಬಂದಾಗ ಸಾಕಷ್ಟು ಸಮಸ್ಯೆಗಳುಂಟಾಗ್ತವೆ. ಈ ನೆಲೆಯಲ್ಲಿ ಕರ್ನಾಟಕದವರು ಕಬ್ಬಿನ ಕಟಾವು ಮಾಡಲಿಕ್ಕೆ ಹಿಂದೆ ನೋಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರು ಕಾರ್ಮಿಕರು ಸಿಕ್ಕೋದಿಲ್ಲ. ಹಾಗಾಗಿ ಏನು ಒಂದು ಪದ್ಧತಿ ಇದೆ, ನಮ್ಮಲ್ಲಿ ಇದ್ದಂಥ ಎಲ್ಲ ಒಂದು ಕಬ್ಬು ಬೆಳೆಗಾರರು ಏನು ಮಾಡ್ತಾರೆ, ಅಡ್ವಾನ್ಸ್ ದುಡ್ಡು ಕೊಟ್ಟು ಮಹಾರಾಷ್ಟ್ರದಿಂದ ಕಬ್ಬಿನ ಗ್ಯಾಂಗ್ಗಳನ್ನು ತರ್ತಾರೆ. ತಂದು ಇಲ್ಲಿ ಏನು ಕಬ್ಬಿನ ಸೀಸನ್ ಇರುವಾಗ ಸಾಕಷ್ಟು ಆಯಾ ಹೊಲದಲ್ಲಿ ಟೆಂಟ್ಗಳನ್ನು ಹಾಕೋದ್ರ ಮುಖಾಂತರ ನಗರ ಪ್ರದೇಶದಲ್ಲಿ ಏನು ಕೆಲವು ಖಾಲಿ ಜಾಗ ಇರತಕ್ಕಂಥ ಜಾಗದಲ್ಲಿ ಒಂದು ಟೆಂಟ್ ಹಾಕೋದ್ರ ಮುಖಾಂತರ ಅವರು ವಾಸ್ತವ್ಯವನ್ನು ಹೂಡ್ತಾರೆ. ಏನು ಹಗಲೊತ್ತು ಯಾವ ಒಂದು ಕಬ್ಬು ಕಟಾವಿಗೆ ಹೋಗ್ತಾರೆ, ಕಬ್ಬು ಕಟಾವು ಮಾಡ್ತಾ ಇರ್ತಾರೆ. ರಾತ್ರಿ ಹೊತ್ತಲ್ಲಿ ಕೆಲವೊಬ್ಬರು ಕಳ್ಳತನ ಮಾಡೋದಕ್ಕೆ ಮುಂದಾಗ್ತಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾದ್ಯಂತ ಈಗಾಗಲೇ 60ರಿಂದ 70 ಸಾವಿರ ಜನರು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಕಬ್ಬು ಕಟಾವು ಮಾಡೋಕ್ಕೆ ಬರ್ತಾರೆ. ಆದರೆ ಅದರಲ್ಲಿ ಯಾರು ಎಲ್ಲಿಂದ ಬಂದರು ಅನ್ನುವಂಥದ್ದು ಕೂಡ ಯಾವುದೇ ಮಾಹಿತಿ ಕೂಡ ಇರೋದಿಲ್ಲ. ಹಾಗಾಗಿ ಏನು ರೈತರಿಗೆ ಕಬ್ಬು ಕಟಾವು ಆದರೆ ಸಾಕು ಅನ್ನುವಂಥ ಮಟ್ಟದಲ್ಲಿ ಕಾರ್ಮಿಕರನ್ನು ಕರೆತಂದು ಅವರಿಗೆ ಲಕ್ಷಾಂತರ ರೂಪಾಯಿಯನ್ನು ಕೊಟ್ಟು ಇಲ್ಲಿ ಕಬ್ಬು ಕಟಾವಿಗೆ ತಂದಿಡ್ತಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾದ್ಯಂತ ಸಾಕಷ್ಟು ಕಳ್ಳತನಗಳು ನಡೆದಿವೆ. ಈ ಕಳ್ಳತನ ನಡೆದಿದ್ದು ಈಗಾಗಲೇ ಏನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಈಗಾಗಲೇ ಕೆಲವರನ್ನು ಬಂಧಿಸಿ ವಿಚಾರಣೆ ಮಾಡಿ ಅವರು ಏನು ಕಳ್ಳತನ ಮಾಡಿದಂಥ ವಸ್ತುಗಳಾಗಲಿ ಹಣವನ್ನು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಅದೇ ರೀತಿ ಒಟ್ಟಾರೆಯಾಗಿ ಎಷ್ಟು ಜನ ಮಹಾರಾಷ್ಟ್ರದಿಂದ ಬರ್ತಾರೆ ಅಷ್ಟರನ್ನು ಬಂಧಿಸಬೇಕನ್ನುವಂಥದ್ದೇ, ಬಂಧಿಸಿ ವಿಚಾರಣೆ ಮಾಡಿ ಎಲ್ಲೆಲ್ಲಿ ಕಳ್ಳತನ ಆಗ್ತಾಯಿವೆ ಅವುಗಳನ್ನು ಏನು ಒಂದು ಕಣ್ಣು ಇಡಬೇಕು ಅನ್ನುವಂಥದ್ದೇ ಸಾರ್ವಜನಿಕರ ಒತ್ತಾಯವಾಗಿದೆ. ಈ ನಿಟ್ಟಿನಲ್ಲಿ ಮಾತನಾಡೋದಕ್ಕೆ ನಮ್ಮ ಜೊತೆಗೊಬ್ಬರು ಕಬ್ಬು ಬೆಳೆಗಾರರಿದ್ದಾರೆ, ಅವ್ರನ್ನ ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ. ಇವತ್ತಿನ ದಿವಸ ಸಾಕಷ್ಟು ಮಹಾರಾಷ್ಟ್ರದಿಂದ ಕಬ್ಬು ಕಟಾವು ಮಾಡೋಕ್ಕೆ ಅಡ್ವಾನ್ಸ್ ದುಡ್ಡು ಕೊಟ್ಟು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಅವ್ರು ಹೊಲದಾಗ ಟೆಂಟ್ ಹಾಕಿ ಅವ್ರಿಗೆ ಊಟ ವಸತಿ ಅಂತ ಕೊಡ್ತಾರೆ. ಹಗಲೊತ್ತಿನಲ್ಲಿ ಕಬ್ಬು ಕಡ್ದು ರಾತ್ರಿ ಒಂದು ಏನು ಕಳ್ಳತನ ಕೇಳಿತಾರೆ. ಇದಕ್ಕೇನು ಹೇಳ್ತೀರಿ? ಅವ್ರನ್ನ ಏನಿಲ್ಲ, ಯಾರು ಅಲ್ಲಿ ಹಂಗೆ ಹೋಗ್ತಾರ ಪೊಲೀಸರು ಗಮನ ಇಡಬೇಕು. ಯಾಕಂದ್ರೆ ಇಲ್ಲಿ ಲೋಕಲ್ ಜನ ಎಲ್ಲಿಂದ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಅವ್ರನ್ನೆಲ್ಲ ಎನ್ಕ್ವೈರಿ ಮಾಡ್ತಾರೆ. ನಮಗೆ ಗೊತ್ತಿದೆ, ಎಲ್ಲ ಕ್ರಾಸ್ಗಲ್ಲಿ ಪೊಲೀಸರು ನಿಂತಿರ್ತಾರೆ, ಎಲ್ಲಿಂದ ಬಂದ್ರಿ ಏನಂತ ಎಲ್ಲ ಕೇಳ್ತಿರ್ತಾರೆ. ಈ ಒಳದಾರಿ ಏನಿದಾವಲ್ಲ ಅವ್ರಿಗೆ ಗೊತ್ತಿರಂಗಿಲ್ಲ. ಅವನು ಸ್ವಲ್ಪ ಗಮನ ಇಟ್ಟು SP ಅವ್ರ ಗಮನಕ್ಕೆ ತೊಗೊಂಡ್ಬಿಟ್ಟು ಅವ್ರನ್ನ ಯಾರಿದ್ದಾರೆ ಕ್ರಮ ತಗೋಬೇಕು, ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಒಟ್ಟಿನಲ್ಲಿ ಹೇಳಬೇಕಂತಂದರೆ ಇವತ್ತಿನ ದಿವಸ ಸಾಕಷ್ಟು ಮಹಾರಾಷ್ಟ್ರದಿಂದ ಬಂದಂಥ ಜನರು ಬೇರೆ ಬೇರೆ ಕಳ್ಳತನದ ಕೆಲಸದಲ್ಲಿ ತೊಡಗಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಈಗಾಗಲೇ ಪ್ರೂಫ್ ಆಗಿದೆ. ಅದರ ಜೊತೆಗೆ ಇನ್ನು ಮುಂದಾದರೂ ಜಿಲ್ಲಾಡಳಿತ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ಕಬ್ಬು ಕಟಾವು ಗ್ಯಾಂಗ್ಗಳು ಬಂದಿವೆ, ಎಷ್ಟು ಗ್ಯಾಂಗ್ಗಳು ಬಂದಿವೆ, ಅವ್ರ ಐಡೆಂಟಿಟಿಗಳನ್ನು ಕಲೆಕ್ಟ್ ಮಾಡೋದ್ರ ಮುಖಾಂತರ ಅವರು ಎಷ್ಟು ದಿನ ಇಲ್ಲಿ ಯಾವ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ನೋಡಬೇಕು ಅನ್ನುವಂಥದ್ದೇ ಸಾರ್ವಜನಿಕರ ಒತ್ತಾಯವಾಗಿದೆ. ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಬ್ಬನ್ನು ಬೆಳೀತಾರೆ. ಆದರೆ ಕಬ್ಬು ಕಟಾವಿಗೆ ಬಂದಾಗ ಸಾಕಷ್ಟು ಸಮಸ್ಯೆಗಳುಂಟಾಗ್ತವೆ. ಈ ನೆಲೆಯಲ್ಲಿ ಕರ್ನಾಟಕದವರು ಕಬ್ಬಿನ ಕಟಾವು ಮಾಡಲಿಕ್ಕೆ ಹಿಂದೆ ನೋಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರು ಕಾರ್ಮಿಕರು ಸಿಕ್ಕೋದಿಲ್ಲ. ಹಾಗಾಗಿ ಏನು ಒಂದು ಪದ್ಧತಿ ಇದೆ, ನಮ್ಮಲ್ಲಿ ಇದ್ದಂಥ ಎಲ್ಲ ಒಂದು ಕಬ್ಬು ಬೆಳೆಗಾರರು ಏನು ಮಾಡ್ತಾರೆ, ಅಡ್ವಾನ್ಸ್ ದುಡ್ಡು ಕೊಟ್ಟು ಮಹಾರಾಷ್ಟ್ರದಿಂದ ಕಬ್ಬಿನ ಗ್ಯಾಂಗ್ಗಳನ್ನು ತರ್ತಾರೆ. ತಂದು ಇಲ್ಲಿ ಏನು ಕಬ್ಬಿನ ಸೀಸನ್ ಇರುವಾಗ ಸಾಕಷ್ಟು ಆಯಾ ಹೊಲದಲ್ಲಿ ಟೆಂಟ್ಗಳನ್ನು ಹಾಕೋದ್ರ ಮುಖಾಂತರ ನಗರ ಪ್ರದೇಶದಲ್ಲಿ ಏನು ಕೆಲವು ಖಾಲಿ ಜಾಗ ಇರತಕ್ಕಂಥ ಜಾಗದಲ್ಲಿ ಒಂದು ಟೆಂಟ್ ಹಾಕೋದ್ರ ಮುಖಾಂತರ ಅವರು ವಾಸ್ತವ್ಯವನ್ನು ಹೂಡ್ತಾರೆ. ಏನು ಹಗಲೊತ್ತು ಯಾವ ಒಂದು ಕಬ್ಬು ಕಟಾವಿಗೆ ಹೋಗ್ತಾರೆ, ಕಬ್ಬು ಕಟಾವು ಮಾಡ್ತಾ ಇರ್ತಾರೆ. ರಾತ್ರಿ ಹೊತ್ತಲ್ಲಿ ಕೆಲವೊಬ್ಬರು ಕಳ್ಳತನ ಮಾಡೋದಕ್ಕೆ ಮುಂದಾಗ್ತಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾದ್ಯಂತ ಈಗಾಗಲೇ 60ರಿಂದ 70 ಸಾವಿರ ಜನರು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಕಬ್ಬು ಕಟಾವು ಮಾಡೋಕ್ಕೆ ಬರ್ತಾರೆ. ಆದರೆ ಅದರಲ್ಲಿ ಯಾರು ಎಲ್ಲಿಂದ ಬಂದರು ಅನ್ನುವಂಥದ್ದು ಕೂಡ ಯಾವುದೇ ಮಾಹಿತಿ ಕೂಡ ಇರೋದಿಲ್ಲ. ಹಾಗಾಗಿ ಏನು ರೈತರಿಗೆ ಕಬ್ಬು ಕಟಾವು ಆದರೆ ಸಾಕು ಅನ್ನುವಂಥ ಮಟ್ಟದಲ್ಲಿ ಕಾರ್ಮಿಕರನ್ನು ಕರೆತಂದು ಅವರಿಗೆ ಲಕ್ಷಾಂತರ ರೂಪಾಯಿಯನ್ನು ಕೊಟ್ಟು ಇಲ್ಲಿ ಕಬ್ಬು ಕಟಾವಿಗೆ ತಂದಿಡ್ತಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾದ್ಯಂತ ಸಾಕಷ್ಟು ಕಳ್ಳತನಗಳು ನಡೆದಿವೆ. ಈ ಕಳ್ಳತನ ನಡೆದಿದ್ದು ಈಗಾಗಲೇ ಏನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಈಗಾಗಲೇ ಕೆಲವರನ್ನು ಬಂಧಿಸಿ ವಿಚಾರಣೆ ಮಾಡಿ ಅವರು ಏನು ಕಳ್ಳತನ ಮಾಡಿದಂಥ ವಸ್ತುಗಳಾಗಲಿ ಹಣವನ್ನು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಅದೇ ರೀತಿ ಒಟ್ಟಾರೆಯಾಗಿ ಎಷ್ಟು ಜನ ಮಹಾರಾಷ್ಟ್ರದಿಂದ ಬರ್ತಾರೆ ಅಷ್ಟರನ್ನು ಬಂಧಿಸಬೇಕನ್ನುವಂಥದ್ದೇ, ಬಂಧಿಸಿ ವಿಚಾರಣೆ ಮಾಡಿ ಎಲ್ಲೆಲ್ಲಿ ಕಳ್ಳತನ ಆಗ್ತಾಯಿವೆ ಅವುಗಳನ್ನು ಏನು ಒಂದು ಕಣ್ಣು ಇಡಬೇಕು ಅನ್ನುವಂಥದ್ದೇ ಸಾರ್ವಜನಿಕರ ಒತ್ತಾಯವಾಗಿದೆ. ಈ ನಿಟ್ಟಿನಲ್ಲಿ ಮಾತನಾಡೋದಕ್ಕೆ ನಮ್ಮ ಜೊತೆಗೊಬ್ಬರು ಕಬ್ಬು ಬೆಳೆಗಾರರಿದ್ದಾರೆ, ಅವ್ರನ್ನ ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ. ಇವತ್ತಿನ ದಿವಸ ಸಾಕಷ್ಟು ಮಹಾರಾಷ್ಟ್ರದಿಂದ ಕಬ್ಬು ಕಟಾವು ಮಾಡೋಕ್ಕೆ ಅಡ್ವಾನ್ಸ್ ದುಡ್ಡು ಕೊಟ್ಟು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಅವ್ರು ಹೊಲದಾಗ ಟೆಂಟ್ ಹಾಕಿ ಅವ್ರಿಗೆ ಊಟ ವಸತಿ ಅಂತ ಕೊಡ್ತಾರೆ. ಹಗಲೊತ್ತಿನಲ್ಲಿ ಕಬ್ಬು ಕಡ್ದು ರಾತ್ರಿ ಒಂದು ಏನು ಕಳ್ಳತನ ಕೇಳಿತಾರೆ. ಇದಕ್ಕೇನು ಹೇಳ್ತೀರಿ?
ಅವ್ರನ್ನ ಏನಿಲ್ಲ ಯಾರು ಅಲ್ಲಿ ಹಂಗೆ ಹೋಗ್ತಾರ ಪೊಲೀಸರು ಗಮನ ಇಡಬೇಕು. ಯಾಕಂದ್ರೆ ಇಲ್ಲಿ ಲೋಕಲ್ ಜನ ಎಲ್ಲಿಂದ ಬರ್ತಿರ್ತಾರೆ ಹೋಗ್ತಿರ್ತಾರೆ ಅವ್ರನ್ನೆಲ್ಲ ಎನ್ಕ್ವೈರಿ ಮಾಡ್ತಾರೆ. ನಮಗೆ ಗೊತ್ತಿದೆ ಎಲ್ಲ ಕ್ರಾಸ್ಗಳಲ್ಲಿ ಪೊಲೀಸರು ನಿಂತಿರ್ತಾರೆ, ಎಲ್ಲಿಂದ ಬಂದ್ರಿ ಏನಂತ ಎಲ್ಲ ಕೇಳ್ತಿರ್ತಾರೆ. ಈ ಒಳದಾರಿ ಏನಿದಾವಲ್ಲ ಅವ್ರಿಗೆ ಗೊತ್ತಿರಂಗಿಲ್ಲ. ಅವನು ಸ್ವಲ್ಪ ಗಮನ ಇಟ್ಟು SP ಅವ್ರ ಗಮನಕ್ಕೆ ತೊಗೊಂಡ್ಬಿಟ್ಟು ಅವ್ರನ್ನ ಯಾರಿದ್ದಾರೆ ಕ್ರಮ ತಗೋಬೇಕು, ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕಂತೇಳಿ ನಾವು ಕೇಳ್ಕೊತಾ ಇದೀವಿ. ಒಟ್ಟಿನಲ್ಲಿ ಹೇಳಬೇಕಂತಂದ್ರೆ ಇವತ್ತಿನ ದಿವಸ ಸಾಕಷ್ಟು ಮಹಾರಾಷ್ಟ್ರದಿಂದ ಬಂದಂಥ ಜನರು ಬೇರೆ ಬೇರೆ ಕಳ್ಳತನದ ಕೆಲಸದಲ್ಲಿ ತೊಡಗಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಈಗಾಗಲೇ ಪ್ರೂಫ್ ಆಗಿದೆ. ಅದರ ಜೊತೆಗೆ ಇನ್ನು ಮುಂದಾದರೂ ಜಿಲ್ಲಾಡಳಿತ, ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ಕಬ್ಬು ಕಟಾವು ಗ್ಯಾಂಗ್ಗಳು ಬಂದಿವೆ, ಎಷ್ಟು ಗ್ಯಾಂಗ್ಗಳು ಬಂದಿವೆ, ಅವ್ರ ಐಡೆಂಟಿಟಿಗಳನ್ನು ಕಲೆಕ್ಟ್ ಮಾಡೋದ್ರ ಮುಖಾಂತರ ಅವರು ಎಷ್ಟು ದಿನ ಇಲ್ಲಿ ಯಾವ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ನೋಡಬೇಕು ಅನ್ನುವಂಥದ್ದೇ ಸಾರ್ವಜನಿಕರ ಒತ್ತಾಯವಾಗಿದೆ. ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಬ್ಬನ್ನು ಬೆಳೀತಾರೆ. ಆದರೆ ಕಬ್ಬು ಕಟಾವಿಗೆ ಬಂದಾಗ ಸಾಕಷ್ಟು ಸಮಸ್ಯೆಗಳುಂಟಾಗ್ತವೆ. ಈ ನೆಲೆಯಲ್ಲಿ ಕರ್ನಾಟಕದವರು ಕಬ್ಬಿನ ಕಟಾವು ಮಾಡಲಿಕ್ಕೆ ಹಿಂದೆ ನೋಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರು ಕಾರ್ಮಿಕರು ಸಿಕ್ಕೋದಿಲ್ಲ. ಹಾಗಾಗಿ ಏನು ಒಂದು ಪದ್ಧತಿ ಇದೆ, ನಮ್ಮಲ್ಲಿ ಇದ್ದಂಥ ಎಲ್ಲ ಒಂದು ಕಬ್ಬು ಬೆಳೆಗಾರರು ಏನು ಮಾಡ್ತಾರೆ, ಅಡ್ವಾನ್ಸ್ ದುಡ್ಡು ಕೊಟ್ಟು ಮಹಾರಾಷ್ಟ್ರದಿಂದ ಕಬ್ಬಿನ ಗ್ಯಾಂಗ್ಗಳನ್ನು ತರ್ತಾರೆ. ತಂದು ಇಲ್ಲಿ ಏನು ಕಬ್ಬಿನ ಸೀಸನ್ ಇರುವಾಗ ಸಾಕಷ್ಟು ಆಯಾ ಹೊಲದಲ್ಲಿ ಟೆಂಟ್ಗಳನ್ನು ಹಾಕೋದ್ರ ಮುಖಾಂತರ ನಗರ ಪ್ರದೇಶದಲ್ಲಿ ಏನು ಕೆಲವು ಖಾಲಿ ಜಾಗ ಇರತಕ್ಕಂಥ ಜಾಗದಲ್ಲಿ ಒಂದು ಟೆಂಟ್ ಹಾಕೋದ್ರ ಮುಖಾಂತರ ಅವರು ವಾಸ್ತವ್ಯವನ್ನು ಹೂಡ್ತಾರೆ. ಏನು ಹಗಲೊತ್ತು ಯಾವ ಒಂದು ಕಬ್ಬು ಕಟಾವಿಗೆ ಹೋಗ್ತಾರೆ, ಕಬ್ಬು ಕಟಾವು ಮಾಡ್ತಾ ಇರ್ತಾರೆ. ರಾತ್ರಿ ಹೊತ್ತಲ್ಲಿ ಕೆಲವೊಬ್ಬರು ಕಳ್ಳತನ ಮಾಡೋದಕ್ಕೆ ಮುಂದಾಗ್ತಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾದ್ಯಂತ ಈಗಾಗಲೇ 60ರಿಂದ 70 ಸಾವಿರ ಜನರು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಕಬ್ಬು ಕಟಾವು ಮಾಡೋಕ್ಕೆ ಬರ್ತಾರೆ. ಆದರೆ ಅದರಲ್ಲಿ ಯಾರು ಎಲ್ಲಿಂದ ಬಂದರು ಅನ್ನುವಂಥದ್ದು ಕೂಡ ಯಾವುದೇ ಮಾಹಿತಿ ಕೂಡ ಇರೋದಿಲ್ಲ. ಹಾಗಾಗಿ ಏನು ರೈತರಿಗೆ ಕಬ್ಬು ಕಟಾವಾದರೆ ಸಾಕು ಅನ್ನುವಂಥ ಮಟ್ಟದಲ್ಲಿ ಕಾರ್ಮಿಕರನ್ನು ಕರೆತಂದು ಅವರಿಗೆ ಲಕ್ಷಾಂತರ ರೂಪಾಯಿಯನ್ನು ಕೊಟ್ಟು ಇಲ್ಲಿ ಕಬ್ಬು ಕಟಾವಿಗೆ ತಂದಿಡ್ತಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲಾದ್ಯಂತ ಸಾಕಷ್ಟು ಕಳ್ಳತನಗಳು ನಡೆದಿವೆ. ಈ ಕಳ್ಳತನ ನಡೆದಿದ್ದು ಈಗಾಗಲೇ ಏನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಈಗಾಗಲೇ ಕೆಲವರನ್ನು ಬಂಧಿಸಿ ವಿಚಾರಣೆ ಮಾಡಿ ಅವರು ಏನು ಕಳ್ಳತನ ಮಾಡಿದಂಥ ವಸ್ತುಗಳಾಗಲಿ ಹಣವನ್ನು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಅದೇ ರೀತಿ ಒಟ್ಟಾರೆಯಾಗಿ ಎಷ್ಟು ಜನ ಮಹಾರಾಷ್ಟ್ರದಿಂದ ಬರ್ತಾರೆ ಅಷ್ಟರನ್ನು ಬಂಧಿಸಬೇಕನ್ನುವಂಥದ್ದೇ, ಬಂಧಿಸಿ ವಿಚಾರಣೆ ಮಾಡಿ ಎಲ್ಲೆಲ್ಲಿ ಕಳ್ಳತನ ಆಗ್ತಾಯಿವೆ ಅವುಗಳನ್ನು ಏನು ಒಂದು ಕಣ್ಣು ಇಡಬೇಕು ಅನ್ನುವಂಥದ್ದೇ ಸಾರ್ವಜನಿಕರ ಒತ್ತಾಯವಾಗಿದೆ. ಈ ನಿಟ್ಟಿನಲ್ಲಿ ಮಾತನಾಡೋದಕ್ಕೆ ನಮ್ಮ ಜೊತೆಗೊಬ್ಬರು ಕಬ್ಬು ಬೆಳೆಗಾರರಿದ್ದಾರೆ, ಅವ್ರನ್ನ ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ. ಇವತ್ತಿನ ದಿವಸ ಸಾಕಷ್ಟು ಮಹಾರಾಷ್ಟ್ರದಿಂದ ಕಬ್ಬು ಕಟಾವು ಮಾಡೋಕ್ಕೆ ಅಡ್ವಾನ್ಸ್ ದುಡ್ಡು ಕೊಟ್ಟು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಅವ್ರು ಹೊಲದಾಗ ಟೆಂಟ್ ಹಾಕಿ ಅವ್ರಿಗೆ ಊಟ ವಸತಿ ಅಂತ ಕೊಡ್ತಾರೆ. ಹಗಲೊತ್ತಿನಲ್ಲಿ ಕಬ್ಬು ಕಡ್ದು ರಾತ್ರಿ ಒಂದು ಏನು ಕಳ್ಳತನ ಕೇಳಿತಾರೆ. ಇದಕ್ಕೇನು ಹೇಳ್ತೀರಿ? ಅವ್ರನ್ನ ಏನಿಲ್ಲ ಯಾರು ಅಲ್ಲಿ ಹಂಗೆ ಹೋಗ್ತಾರ ಪೊಲೀಸರು ಗಮನ ಇಡಬೇಕು. ಯಾಕಂದ್ರೆ ಇಲ್ಲಿ ಲೋಕಲ್ ಜನ ಎಲ್ಲಿಂದ ಬರ್ತಿರ್ತಾರೆ ಹೋಗ್ತಿರ್ತಾರೆ ಅವ್ರನ್ನೆಲ್ಲ ಎನ್ಕ್ವೈರಿ ಮಾಡ್ತಾರೆ. ನಮಗೆ ಗೊತ್ತಿದೆ ಎಲ್ಲ ಕ್ರಾಸ್ಗಳಲ್ಲಿ ಪೊಲೀಸರು ನಿಂತಿರ್ತಾರೆ, ಎಲ್ಲಿಂದ ಬಂದ್ರಿ ಏನಂತ ಎಲ್ಲ ಕೇಳ್ತಿರ್ತಾರೆ. ಈ ಒಳದಾರಿ ಏನಿದಾವಲ್ಲ ಅವ್ರಿಗೆ ಗೊತ್ತಿರಂಗಿಲ್ಲ. ಅವನು ಸ್ವಲ್ಪ ಗಮನ ಇಟ್ಟು SP ಅವ್ರ ಗಮನಕ್ಕೆ ತೊಗೊಂಡ್ಬಿಟ್ಟು ಅವ್ರನ್ನ ಯಾರಿದ್ದಾರೆ ಕ್ರಮ ತಗೋಬೇಕು, ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕಂತೇಳಿ ನಾವು ಕೇಳ್ಕೊತಾ ಇದೀವಿ. ಒಟ್ಟಿನಲ್ಲಿ ಹೇಳಬೇಕಂತಂದ್ರೆ ಇವತ್ತಿನ ದಿವಸ ಸಾಕಷ್ಟು ಮಹಾರಾಷ್ಟ್ರದಿಂದ ಬಂದಂಥ ಜನರು ಬೇರೆ ಬೇರೆ ಕಳ್ಳತನದ ಕೆಲಸದಲ್ಲಿ ತೊಡಗಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಈಗಾಗಲೇ ಪ್ರೂಫ್ ಆಗಿದೆ. ಅದರ ಜೊತೆಗೆ ಇನ್ನು ಮುಂದಾದರೂ ಜಿಲ್ಲಾಡಳಿತ, ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ಕಬ್ಬು ಕಟಾವು ಗ್ಯಾಂಗ್ಗಳು ಬಂದಿವೆ, ಎಷ್ಟು ಗ್ಯಾಂಗ್ಗಳು ಬಂದಿವೆ, ಅವ್ರ ಐಡೆಂಟಿಟಿಗಳನ್ನು ಕಲೆಕ್ಟ್ ಮಾಡೋದ್ರ ಮುಖಾಂತರ ಅವರು ಎಷ್ಟು ದಿನ ಇಲ್ಲಿ ಯಾವ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ನೋಡಬೇಕು ಅನ್ನುವಂಥದ್ದೇ ಸಾರ್ವಜನಿಕರ ಒತ್ತಾಯವಾಗಿದೆ. ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.